ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಅವಕಾಡೋದ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ ಒಂದು ಅನ್ರೈಪ್ ಆದಂತಹ ಅವಕಾಡೋವನ್ನು ತಗೊಂಡಿದ್ದೇನೆ. ಇದನ್ನೀಗ ನಾವು ಸಿಪ್ಪೆ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ಬೀಜನೂ ಕೂಡ ನಾವು ಇದರದ್ದು ತೆಗೆದುಕೊಳ್ಬೇಕು. ಆಮೇಲೆ ಇದನ್ನು ಕಟ್ ಮಾಡಿಕೊಳ್ಳುವ. ಹಾಗೆಯೇ ನಾನು ಒಗ್ಗರಣೆ ಇಡಲಿಕ್ಕೋಸ್ಕರ ಇಲ್ಲೊಂದು 3 ಹಸಿಮೆಣಸನ್ನು ತಗೊಂಡಿದ್ದೇನೆ, ಕರಿಬೇವಿನ ಎಲೆಯನ್ನು ತಗೊಂಡಿದ್ದೇನೆ, ಸಾಸಿವೆ ತಗೊಂಡಿದ್ದೇನೆ, ಉದ್ದಿನಬೇಳೆ ತಗೊಂಡಿದ್ದೇನೆ, ಜೀರಾನ ತಗೊಂಡಿದ್ದೇನೆ. ಇದಕ್ಕೆ ನಾವು ಒಂದು 1/4 ಲೋಟಕ್ಕಾಗುವಷ್ಟು ಎಣ್ಣೆಯಲ್ಲಿ ನಾವು ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ಹಾಗೆಯೇ ಒಂದು ಅರ್ಧ ಟೊಮೆಟೊವನ್ನು ಕೂಡ ತಗೊಂಡಿದ್ದೇನೆ. ಮೊದಲಿಗೆ ನಾವಿಲ್ಲಿ ಈ ಅವಕಾಡೋದ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಳುವ. ಅವಕಾಡೋ ಕಟ್ ಮಾಡ್ಕೊಂಡಾಗಿದೆ. ಈಗ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಮೊದಲು ನಾವು ಒಗ್ಗರಣೆಯನ್ನು ಇಟ್ಕೊಳ್ಳುವ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿಯೇ ತಗೊಳ್ಳುವ. ಒಗ್ಗರಣೆ ಆಗ್ತಾ ಇದೆ. ಇದಕ್ಕೆ ನಾನೀಗ ಕಟ್ ಮಾಡಿದಂತಹ ಟೊಮೆಟೊ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಕಟ್ ಮಾಡಿದಂತಹ ಅವಕಾಡೋನು ಸೇರಿಸ್ಕೊಳ್ಳುವ. ನಾವು ನೀರು ಹಾಕದೆ ಎಣ್ಣೆಯಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ತಾ ಹೋಗುವ. ಇದಕ್ಕೊಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೊಳ್ಳುವ. ಹಾಗೆ ಒಂದು 5ರಿಂದ 10 ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡುವ. ಈಗ ಇದು ಅರ್ಧ ಬೆಂದಿದೆ. ಇದಕ್ಕೆ ನಾನು ಒಂದು ಅರ್ಧ ಕಟ್ ಮಾಡಿದಂತಹ ಕ್ಯಾಪ್ಸಿಕಮನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನು ಜೀರಾ ಪುಡಿ ಮತ್ತು ಅರ್ಧ ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡು ಇನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2ರಿಂದ 3 ನಿಮಿಷ ನಾವು ಬೇಯಿಸ್ಕೊಳ್ಳುವ. ಈಗ ಬೆಂದಿದೆ. ಇಲ್ಲಿ ನೀವು ಉಪ್ಪು ಖಾರ ಬೇಕಿದ್ದರೆ ಅಡ್ಜಸ್ಟ್ ಮಾಡಿಕೊಳ್ಬೋದು. ಈಗ ಕೊನೆಯದಾಗಿ ಒಂದು ಸ್ವಲ್ಪ ಲಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಲೆಯನ್ನು ಆಫ್ ಮಾಡಿಕೊಳ್ಳುವ. ಅವಕಾಡೋ ಪಲ್ಯ ಈಗ ರೆಡಿಯಾಗಿದೆ. ನಾವಿದು ಅನ್ನದ ಜೊತೆನೂ ತಗೊಳ್ಬೋದು ಅಥವಾ ಚಪಾತಿ ರೊಟ್ಟಿ ಜೊತೆನೂ ತಗೊಳ್ಬೋದು. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.